ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದಿತಿ 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 ಅಪ್ಪ ಕೂಗ್ತಾ ಇದ್ದಾರೆ ಕಣೆ. ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರ. ಸುಮ್ನೆ ಇರ. ನನ್ ಕಷ್ಟ ನನಗಾಗಿದ್ರೆ ನೀನ್ ಹಾಡು ಹೇಳಿ ಕಿಂಡಲ್ ಮಾಡ್ತಿದ್ಯಾ? ಬಾಯ್ ಮುಚ್ಕೊಂಡಿದ್ರೆ ಸರಿ, ಕುದ್ಕೆ ಮೇಲೆ ಕಾಲಿಟ್ಬಿಡ್ತೀನಿ ಅಷ್ಟೇ. ಅಲ್ಲ ಕಣೆ, ಈ ಲವ್ ಮಾಡೋದ್ ಯಾಕೆ, ಲವ್ ಮಾಡಿದ್ಮೇಲೆ ಹೆದರ್ಕೊಳ್ಳೋದು ಯಾಕೆ ಅಂತ. ಲವ್ ಮಾಡೋರ್ ಕಷ್ಟ ನಿನ್ಗೇನೆ ಗೊತ್ತು. ಅದೊಂಥರ ಬಿಸಿ ತುಪ್ಪ ಇದ್ದ ಹಾಗೆ, ಬಾಯಲ್ಲಿ ಇಟ್ಕೊಳ್ಳೋಕ್ಕೂ ಆಗಲ್ಲ, ಉಗ್ಳೋಕ್ಕೂ ಆಗಲ್ಲ. ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ಅಪ್ಪ ಬೇರೆ ಇವತ್ತು ವಜ್ರಮುನಿ ತರ ಆಡ್ತಾ ಇದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಏನ್ರಿ ಆಯ್ತು? ಯಾಕೆ ಹೋಗ್ತಿದ್ದೀರಾ? ಎಲ್ಲಿದ್ದಾಳ ಅವಳು? ಅದಿತಿ ಅದಿತಿ ಅರೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅದೇನಾಯ್ತು ಅಂತ ಹೇಳಿ. ನಾನು ಏನು ಆಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗಿದೆ. ನಿನ್ನೆ ನಿನ್ನ ಮಗಳು ಅದಿತಿ ತನ್ನ ಫ್ರೆಂಡನ್ನು ಮೀಟ್ ಮಾಡ್ತೀನಿ ಅಂತ ನಮ್ಮ ಹತ್ರ ಸುಳ್ಳು ಹೇಳಿ ವೇದಾಂತ್ ಮನೆಗೆ ಹೋಗಿದ್ಲು. ಯಾರಿಗೆ ಹೇಳಿದ್ ನಿಮ್ಗೆ? ವಾಚ್ಮನ್ ಶಿವಣ್ಣ ನನಗೆ ಈ ವಿಷಯ ತಲುಪಿಸ್ದ. ಅದಿತಿ ಅದಿತಿ ನಿನ್ನೆ ಕೂಗ್ತಾ ಇರೋದು. ಹೋಗೆ ಅಪ್ಪ ಬೈದ್ಬಿಡ್ತಾರೆ. ಹೋಗು ಹೋಗು ಹೋಗು. ನಾನು ನಿನಗೆ ಧ್ರುವನ್ ನೋಡೋದಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೆ ತಾನೇ? ಆದ್ರೂ ಯಾಕೆ ನನ್ನ ಮಾತು ಮೀರಿ ಅವ್ರ ಮನೆಗೆ ಹೋಗಿದ್ದೆ? ತಂದೆ ತಾಯಿ ಅನ್ನೋ ಬೆಲೆ ಇಲ್ವಾ ನಿನಗೆ? ನಮ್ಮ ಮರ್ಯಾದೆಗಿಂತ ನಿನಗೆ ಆ ಧ್ರುವನ್ ಮೇಲಿರೋ ಪ್ರೀತಿನೇ ಹೆಚ್ಚಾಗೋಯ್ತಾ ನಿನಗೆ? ಅದಿತಿ ಮೇಲೆ ನೀವು ಕೈ ಎತ್ತೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಮೇಲಾಗಿ ಅದಿತಿ ಮದುವೆ ವಯಸ್ಸು ಬಂದಿದ್ದಾಳೆ. ನೀವು ಯಾವತ್ತೂ ಅದಿತಿ ಮೇಲೆ ಕೈ ಎತ್ತಿಲ್ಲ. ಇವತ್ತು ಕೈ ಎತ್ತಿದ್ರೆ ನೀವು ಅವ್ರ ಮುಂದೆ ತುಂಬ ಚಿಕ್ಕವರಾಗ್ತೀರ. ಇವಳು ಮಾಡಿರೋ ಕೆಲಸಕ್ಕೆ ಇವಳು ಬರೀ ಹೊಡೆಯೋದಲ್ಲ, ಇವಳು ಕತ್ತು ಹಿಸಿಗೆ ಸಾಯಿಸ್ಬಿಡ್ಬೇಕು ಅನ್ನೋ ಅಷ್ಟು ಕೋಪ ಬರ್ತಾ ಇದೆ. ಪ್ಲೀಸ್ ಆ ರೀತಿ ಮಾತಾಡಬೇಡಿ. ನಿನಗೆ ಗೊತ್ತಿಲ್ಲ ವೇದಾಂತು, ನಾನು ಬಡವನೇ ಆಗಿರಬಹುದು, ಆದರೆ ಯಾವತ್ತೂ ಮರ್ಯಾದೆ ಕಳ್ಕೊಳ್ಳುವಂಥ ಕೆಲಸ ಮಾಡಿಲ್ಲ. ಈಗ ಇವಳು ನನ್ನ ತಲೆ ತಗ್ಸುವಂಥ ಕೆಲಸ ಮಾಡ್ತಾ ಇದ್ದಾಳೆ. ಇಷ್ಟು ವರ್ಷದಿಂದ ಉಳಿಸ್ಕೊಂಡು ಬಂದಿರೋ ಮರ್ಯಾದೆನ ಮಣ್ಣು ಪಾಲು ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ತಪ್ಪು ತಿಳ್ಕೊಂಡಿದ್ದೀರಾ? ಅದಕ್ಕೆ ಧ್ರುವನ್ ಲವ್ ಮಾಡಿದ್ರೆ ಅದು ತಲೆ ತಗ್ಸೋ ಕೆಲಸ ಹೇಗಾಗುತ್ತೆ ಹೇಳಿ? ವೇದಾಂತು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದಿಷ್ಟು ಸತ್ಯನೋ, ಯೋಗ್ಯತೆ ಮೀರಿ ಆಸೆ ಪಡಬಾರ್ದು ಅನ್ನೋದು ಕೂಡ ಅಷ್ಟೇ ಸತ್ಯ. ಮನಸ್ಸು ಇಷ್ಟಪಟ್ಟಿದ್ದನ್ನೆಲ್ಲ ಪಡ್ಕೋತೀನಿ ಅಂತ ಹೋದ್ರೆ ಜೀವನ ಚಂಡಮಾರುತಕ್ಕೆ ಸಿಕ್ಕ ದೋಣಿ ಆಗುತ್ತೆ. ಇಷ್ಟಪಡೋದಕ್ಕೆ ಯೋಗ್ಯತೆ ಬೇಕಿಲ್ಲಪ್ಪ, ಒಳ್ಳೆ ಮನಸ್ಸಿದ್ರೆ ಸಾಕು. ನೀವೇನು ಹೇಳಿಯಪ್ಪ, ಅದಿತಿ ಧ್ರುವನ್ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ?
ನನಗೆ ಮಾತ್ರ ಅವಳನ್ನ ಶೂಟ್ ಮಾಡಿ ಸಾಯಿಸ್ಬೇಕು ಅನ್ನಿಸ್ತಾ ಇದೆ. ಅಪ್ಪ ಹೀಗೆ ಹೇಳ್ತೀನಿ ಇದು ತಪ್ಪು ತಿಳ್ಕೊಳ್ಬೇಡಿ. ಆರ್ತಿ ಮೂಲ್ಯನ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ. ಅತ್ತಿನೂ ಬರೋದ್ರಲ್ಲಿ ತಪ್ಪೇನಿದೆ ಅಪ್ಪ? ತಪ್ಪು ಸರಿ ಅನ್ನೋದನ್ನು ನನಗೆ ಬಿಡಿ, ಅದನ್ನು ನಾನು ನೋಡ್ಕೋತೀನಿ. ಆದರೆ ನೀವು ಮಾತ್ರ ಈ ವಿಚಾರದಲ್ಲಿ ಮೂಗು ತೂರಿಸ್ಕೊಂಡು ಬರಬೇಡಿ. ಇವಳಿಗೆ ಹೇಗೆ ಮದುವೆ ಮಾಡಬೇಕು, ಇವಳಿಗೆ ಎಂಥ ಹುಡುಗನ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ನಾನು ಇವಳಿಗೆ ಒಬ್ಬ ಹುಡುಗನ ನೋಡಿದ್ದೀನಿ. ಇವತ್ತವರೆಗೂ ನಾನು ನಿಮ್ಮಿಬ್ಬರನ್ನ ಅಪ್ಪ ಅಮ್ಮ ಅಂದ್ಕೊಂಡಿದ್ದೆ. ಈ ಮನೆ ನನ್ನ ಮನೆ ಅಂದ್ಕೊಂಡಿದ್ದೆ. ನಾನು ಈ ಮನೆ ಮಗ, ಅಳಿಯ ಅಲ್ಲ ಅಂದ್ಕೊಂಡಿದ್ದೆ. ಬಟ್ ನೀವು ಒಂದೇ ಒಂದು ಮಾತಲ್ಲಿ ಅದನ್ನೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿಬಿಟ್ರಿಪ್ಪ. ಇಷ್ಟು ದಿನ ನಾನು ಅಂದ್ಕೊಂಡಿದ್ದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿದೆ. ಒಂದೇ ಮಾತಲ್ಲಿ ನನ್ನ ಹೊರಗ್ನವನು ಅಂತ ಹೇಳ್ಬಿಟ್ರಿ ಅಲ್ವಾ? ಇಲ್ಲ, ನೀನು ಹೊರಗ್ನವನು ಅಂತ ಹೇಳ್ತಾ ಇಲ್ಲ. ಅದಿತಿ ಮದುವೆ ವಿಚಾರನ ನನ್ನ ಇಷ್ಟಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ? ಅದಿತಿ ವಿಚಾರದಲ್ಲಿ ಮಾತಾಡೋ ರೈಟ್ಸ್ ನನಗಿಲ್ವಾ? ಇಲ್ಲ ಅಂದ್ರೆ ಹೇಳಿ, ನನ್ನ ಮಾತುಗಳನ್ನ ವಾಪಸ್ ತಗೊಳ್ತೀನಿ. ವೇದಾಂತು, ನನಗೆ ಈಗ ತರ್ಕ ಮಾಡೋದು ಇಷ್ಟ ಇಲ್ಲ. ನಾನು ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ನಾನು ನನ್ನ ಮೊದಲ 2 ಮಕ್ಕಳನ್ನ ನಿಮ್ಮ ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಮೂರನೇ ಮಗಳನ್ನು ಅದೇ ಮನೆಗೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ನಾವು ನಮ್ಮ ಅಂತಸ್ತಿಗೆ ಹೊಂದುವಂಥ ಹುಡುಗನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಪ್ಪ, ಇಷ್ಟು ದಿನ ನಾವೆಲ್ಲ ಒಂದೇ ಅಂತ ಅಂದ್ಕೊಂಡು ಬದುಕ್ತಾರೆ. ನಿಮ್ಮ ತಂದೆಯಲ್ಲಿ ಯಾವಾಗ ಈ ಶ್ರೀಮಂತರು ಬಡವರು ಅನ್ನೋ ಥಾಟ್ಸ್ ಬಂತು ಅಂತ ನನಗೆ ಅರ್ಥ ಆಗ್ತಾರೆ. ನೀನು ಯೋಚನೆ ಮಾಡೋ ಹಾಗೆ ಬೇರೆಯವರು ಯೋಚನೆ ಮಾಡಲೇಬೇಕು ಅಂತೇನಿಲ್ವಲ್ಲ. ಕೆಲವರಿಗೆ ಬಡತನ ಸಿರಿತನ ಅಂತ ಅಳಿಯೋ ಬುದ್ಧಿ ಇರುತ್ತೆ. ಎಲ್ಲರೂ ಒಳ್ಳೆಯವರು ಅಂತ ಹೇಳೋದು ತಪ್ಪಾಗುತ್ತೆ ವೇದಾಂತು. ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇರಲ್ಲ ಅಲ್ವಾ? ಅಪ್ಪ, ಹೊರಗ್ನವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ಮೊದಲು ನಿಮ್ಮ ತಲೆಯಿಂದ ಹೊರಗೆ ಹಾಕಿ. ಅದಿತಿ ಧ್ರುವನ ಮದುವೆನ ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದೀವಿ. ಅಮ್ಮ ಕೂಡ ಒಪ್ಕೊಂಡಿದ್ದಾರೆ ಅಲ್ವಾ ಅಮ್ಮ? ಅಮ್ಮ, ಇವ್ರಿಗೆ ಯಾಕೋ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅನ್ಸುತ್ತೆ. ಈ ಮದುವೆಗೆ ನೀವು ಒಪ್ಕೊಂಡಿದ್ದೀರಾ ಅಂತ ನೀವೇ ಅವ್ರಿಗೊಂದ್ಸಲ ಹೇಳಿಮ್ಮ. ಅಮ್ಮ, ಯಾಕೆ ಹೇಗೆ ನಿಂತಿದ್ದೀರಾ? ಮಾತಾಡಿ. ನಮ್ಮ ವೇದಾಂತ್ ಇಷ್ಟೆಲ್ಲ ಹೇಳಿದ್ಮೇಲೂ ನಿಮಗೆ ನಂಬಿಕೆ ಬರಲಿಲ್ವಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು ಅಷ್ಟೆ. ಸರಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ಮದುವೆ ಬಗ್ಗೆ ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ನಿಮ್ಮ ಅದಿತಿನ
ನಮ್ಮ ಧ್ರುವನ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಅದಿತಿನ ಸಂತೋಷವಾಗಿ ಮನೆ ತುಂಬಿಸ್ಕೋತೀವಿ. ಆದರೆ ಪಾಪ ನೀವು ಸ್ವಲ್ಪ ಹೆದರ್ತಾ ಇದ್ದೀರಾ ಅನ್ಸುತ್ತೆ. ನೋಡಿದ ಜನ ಎಲ್ಲ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ಬಹುದು ಅಂತ. ಇದನ್ನ ಬಾಯಿ ಮಾತಿಗೆ ಹೇಳ್ತಾ ಇದ್ದೀನಿ ಅಂತ ಖಂಡಿತ ಅನ್ಕೋಬೇಡಿ. ನಾನು ಮನಸಾರೆ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಅದಿತಿ ನಮ್ಮನೆಗೆ ಬರೋದಾದ್ರೆ ನಮ್ಮೆಲ್ರಿಗೂ ತುಂಬ ಖುಷಿ. ಅಕ್ಕ ತಂಗಿರು ಒಂದೇ ಮನೆಗೆ ಸೊಸೆಯರಾಗಿ ಬಂದರೆ ಮನೇಲಿ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಈಗ ನೋಡಿ, ಅಮೂಲ್ಯ ಆರ್ತಿ ಇಬ್ರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ನಿಮ್ಮ ಅದಿತಿನೂ ಬಂದರೆ ನಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಬರೋಕ್ಕೆ ಚಾನ್ಸೇ ಇರಲ್ಲ. ನೀವು ಒಪ್ಪೋದಾದರೆ ನಾವು ಅದಿತಿನ ಮನೆ ಮಗಳಾಗಿ ನೋಡ್ಕೋತೀವಿ, ಸಂತೋಷವಾಗಿ ಮನೆ ತುಂಬಿಸ್ಕೋತೀವಿ. ಅಪ್ಪ, ಅದಿತಿ ಧ್ರುವ ಮದುವೆ ಆದರೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಒಪ್ಕೊಳ್ಳಿ ಅಪ್ಪ. ಅಪ್ಪ, ಅವರಿಬ್ಬರು ಪ್ರೀತಿಸ್ತಿದ್ದಾರೆ. ಮದುವೆ ಮಾಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಪ್ಲೀಸ್ ಇಲ್ಲ ಅನ್ಬೇಡಿ ಅಪ್ಪ, ಮದುವೆಗೆ ಒಪ್ಕೊಳ್ಳಿ. ರೀ, ಇನ್ನು ಹಠ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಧೈರ್ಯವಾಗಿ ರಾಟನ್ ಕೊಟ್ಟು ಅದಿತಿ ಮದುವೆ ಮಾಡೋಣ. ಹ್ಞೂ ಅನ್ರಿ. ಅಪ್ಪ, ಪ್ಲೀಸ್ ಹಠ ಮಾಡಬೇಡಿ, ಒಪ್ಕೊಳ್ಳಿ. ಅಯ್ಯೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಇದರಲ್ಲಿ ನಮ್ಮ ಮಗಳ ಖುಷಿನೂ ಇದೆ. ಒಪ್ಕೊಳ್ರಿ ನೀವು. ಪ್ಲೀಸ್ ಅಪ್ಪ, ಒಪ್ಕೊಳ್ಳಿ ಅಪ್ಪ. ಅಪ್ಪ, ಪ್ಲೀಸ್. ಕೈ ಬಿಟ್ಟು ರೀ, ನೀವು ಕೈ ಮುಗಿತೀನಿ, ಒಪ್ಕೊಳ್ಳಿ. ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ. ಥ್ಯಾಂಕ್ಸ್ ಅಪ್ಪ. ನಂಗೆ ತುಂಬ ಭಯ ಆಗಿತ್ತಪ್ಪ, ನೀವೆಲ್ಲಿ ಮದ್ವೆಗೆ ಒಪ್ಕೊಳ್ಳಲ್ವೋ ಅಂತ. ಒಳ್ಳೆ ರೂಟ್ ನೋಡಿ ತಾಂಬೂಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರನ ಮುಗಿಸ್ಕೊಳ್ಳೋಣ. ನೀವೆಲ್ಲ ಒಪ್ಕೊಂಡ್ಬಿಟ್ರೆ ಆಗೋಯ್ತಾ?
ಮದುವೆ ನಡೆಯೋದಕ್ಕೆ ಸಾಕಷ್ಟು ಸಮಯ ಇದೆ. ಮದುವೆ ನಡೆಯೋದಕ್ಕೆ ನಾನು ಬಿಡಬೇಕಲ್ಲ. ನಾವು ಹೇಳಿದ್ದೇನು ನೀವು ಮಾಡ್ತಾ ಇರೋದೇನು? ಆ ಅದಿತಿನ ನಾನು ಮದುವೆ ಆಗಬೇಕು, ಧ್ರುವನ್ ಜೊತೆ ಮದುವೆ ತಪ್ಪಿಸಿ ಅಂತ ಹೇಳಿದ್ರೆ ನೀವು ಹೋಗಿ ಮಾತುಕತೆ ಮಾಡ್ಕೊಂಬಂದಿದ್ದೀರಾ? ಇಲ್ಲ, ಹೀಗೆ ಬಿಟ್ಟರೆ ಆಗಲ್ಲ. ಇವತ್ತು ನಿಮ್ಮನ್ನ ಎತ್ಬಿಡ್ತೀನಿ. ತೇಜಸ್, ನನ್ನ ಮಾತನ್ನು ಸ್ವಲ್ಪ ಕೇಳು. ಎಲ್ಲ ನಾವು ಪ್ಲಾನ್ ಮಾಡಿದ ಹಾಗೆ ನಡೀತಾ ಇತ್ತು. ಆದರೆ ಲಾಸ್ಟ್ ಮಿನಿಟಲ್ಲಿ ಆ ಅಮೂಲ್ಯ ಎಲ್ಲ ಹಾಳು ಮಾಡಿಬಿಟ್ರು. ಇನ್ನೇನು ವೇದಾಂತ್ ಹೋಗಿ ನಮ್ಮ ಕಡೆ ಹುಡುಗಿನ ಮೀಟ್ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಅದಿತಿ ಇರೋ ಕಡೆ ವೇದಾಂತ್ನ ಡೈವರ್ಟ್ ಮಾಡಿದ್ರು. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ನಾನು ಏನು ಮಾಡೋಕ್ಕಾಗತ್ತೆ? ಅಮೂಲ್ಯ ಇರೋದು ನಿಮ್ಮ ಮನೇಲಿ ತಾನೇ. ಹಾಗಿದ್ಮೇಲೆ ಅವಳು ಏನು ಮಾಡ್ತಾಳೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ಗೊತ್ತಾಗ್ಲಿಲ್ಲ. ನಾನು ಯಾಮಾರ್ಬಿಟ್ಟೆ. ನೀವು ಯಾಮಾರಿಲ್ಲ, ನಮ್ಮನ್ನು ಯಾಮಾರ್ಸ್ತಾ ಇದ್ದೀರಾ. ಯಾವುದಕ್ಕೂ ಯೂಸ್ ಇಲ್ಲ. ನೀವು ನಿಮ್ಮನ್ನು ನಂಬ್ಕೊಂಡು ಕೂತ್ರೆ ನಾವು ಊರು ಬಿಡೋದು ಗ್ಯಾರಂಟಿ. ನಿಮ್ಮನ್ನ ತೇಜಸ್, ಒಂದು ನಿಮಿಷ. ಅವ್ರ ಮದುವೆ ಡೇಟ್ ಫಿಕ್ಸ್ ಆಗಲಿ, ನೋ ಪ್ರಾಬ್ಲಮ್. ನಾ ಏನು ಹೇಳ್ತಾ ಇದ್ದೀರಾ? ನಿಮ್ಗೆ ಗೊತ್ತಲ್ವಾ ನಾನು ಅದಿತಿನ ಎಷ್ಟು ಇಷ್ಟಪಡ್ತೀನಿ ಅಂತ? ಫಸ್ಟ್ ನನ್ನ ಮಾತು ಕೇಳಿಸ್ಕೊ. ಅವರು ಮುಹೂರ್ತ ಫಿಕ್ಸ್ ಮಾಡಲಿ. ಅದೇ ಮುಹೂರ್ತದಲ್ಲಿ ಧ್ರುವನ್ ತಿಥಿ ಕಾರ್ಯ ಮಾಡೋಣ. ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ಕೋ. ಬರೀ ನಾಳೆಗೆ ಏನಾದರೂ ಚಿಂತೆಯೇ ಬಿಡು ನೀನು. ಅಲ್ಲಿ ನೋಡು ನಿನ್ನ ಮಗಳನ್ನ. ನೋಡಿದ್ರೇನ್ರಿ ನಿಮ್ಮ ಮಗಳನ್ನ? ಇಷ್ಟು ದಿನ ಇವಳು ರೆಕ್ಕೆ ಮುರ್ಕೊಂಡಿರೋ ಹಕ್ಕಿ ಥರ ಇದ್ಲು. ಈಗ ನಮ್ಮ ರಾಜನ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ ಗರಿಗೆ ಎದುರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇವಳನ್ನ ಈ ಥರ ನೋಡಿ ತುಂಬ ದಿನ ಆಗಿತ್ತು. ಮಗಳು ನಮ್ಮವಳಾದರೂ ಅವಳ ವಯಸ್ಸು ನಮ್ದಲ್ಲ ಅನ್ನೋದು ಸಾಬೀತಾಗೋಯ್ತು ಪರಿ. ಧ್ರುವ ನಮ್ಮ ಮನೇಲಿ ಇದ್ದಾಗಲೇ ಇವಳನ್ನು ಪ್ರೀತಿಸ್ತಾ ಇದ್ದಂತೆ. ಈಗ ಅವನಿಗೆ ಮದುವೆ ಮಾಡ್ತೀವಿ ಅಂತ ಅಂದ ತಕ್ಷಣ ಹೆಂಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ ನೋಡು. ಹೌದು ರೀ, ನಾವು ನಮ್ಮ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ರು ಅವರಿನ್ನೂ ಚಿಕ್ಕವರು ಅನ್ನೋ ಭಾವನೆಯಲ್ಲೇ ಇರ್ತೀವಿ. ಆದರೆ ಯಾವಾಗ ಈ ಪ್ರೀತಿ ಅನ್ನೋ ವಸ್ತು ಹಿತ್ತಲ ಬಾಗಿಲಿಂದ ಬಂದು ಸೇರ್ಕೊಳ್ಳುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಮಕ್ಕಳು ಹುಟ್ಟುತ್ತಾನೆ
ಅವ್ರನ್ನ ಹಾಗೆ ಬೆಳೆಸ್ಬೇಕು, ಹೀಗೆ ಬೆಳೆಸ್ಬೇಕು, ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಏನೇನೋ ಕನಸುಗಳನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಆದರೆ ಅವ್ರಿಗೂ ಅವ್ರದ್ದೇ ಆದಂಥ ಒಂದು ಮನಸ್ಸಿದೆ, ಅವ್ರದ್ದೇ ಆದಂಥ ಅಭಿಪ್ರಾಯಗಳಿರ್ತವೆ, ಅವ್ರದ್ದೇ ಆದಂಥ ನಿರ್ಧಾರಗಳಿರ್ತವೆ. ಸ್ವತಂತ್ರವಾಗಿ ಅವ್ರ ಬದುಕನ್ನು ಅವರು ಕಟ್ಕೋಬಹುದು ಅನ್ನೋದನ್ನು ನಾವು ಮರ್ತೇ ಬಿಟ್ಟಿರ್ತೀವಿ. ದೊಡ್ಡವರಾಗ್ತಿದ್ದ ಹಾಗೆ ನಮ್ಮ ಕನಸುಗಳಿಗೆ ತಣ್ಣೀರು ಎರಚಿ ಅವ್ರ ದಾರಿ ಅವರು ಹುಡ್ಕೊಂಡು ಹೊಟ್ಟೋಗ್ತಾರೆ. ನಮ್ಮ ಕನಸುಗಳ ಬಗ್ಗೆ ಹೇಳಿದ್ರೆ ಕನಸು ಕಂಡಿದ್ದೇ ನಿಮ್ಮ ತಪ್ಪು ಅಂತ ಹೇಳ್ತಾರೆ. ಹಾಗೆ ನಮ್ಮ ಕನಸುಗಳು ನನಸಾಗದೆ ಹಾಗೆ ನಮ್ಮ ಜೊತೆನೇ ಮಣ್ಣಾಗ್ಬಿಡ್ತವೆ. ಹೌದು ರೀ, ನೀವು ಹೇಳ್ತಾ ಇರೋದು ನಿಜಾನೇ. ನಾವು ಅಂದ್ಕೊಂಡು ಹಾಗೆ ನಮ್ಮ ಮಕ್ಕಳು ಆಗಲಿಲ್ಲ ಅಂದರೆ ನಮಗೆ ಬೇಜಾರಾಗೋದು ಸಹಜ. ಹಾಗಂತ ನಾವು ಅವ್ರಿಗೆ ಬಲವಂತ ಮಾಡೋಕ್ಕಾಗಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರೂ ಅವ್ರ ಮನ್ಸಿಗೆ ತುಂಬ ನೋವಾಗುತ್ತೆ. ನಾನು ಅವಳ ದಾರಿಗೆ ಅಡ್ಡ ಬರಬೇಕು ಅಂತ ಹೇಳ್ತಾ ಇಲ್ಲ. ಸುಹಾಸಿನಿ ಕಡೆಯಿಂದ ಏನೂ ತೊಂದರೆ ಆಗದೆ ಇದ್ದರೆ ಅಷ್ಟೇ ಸಾಕು ಅಂತ. ರೀ, ನೀವು ಆ ಸುಹಾಸಿನಿನ ಗಮನಿಸಿದ್ರ? ಮುಖ ತುಂಬ ಗಂಭೀರವಾಗಿತ್ತು. ಅವಳಿ ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿಲ್ಲ ಅಂತ ಅನ್ಸುತ್ತೆ. ವೇದಾಂತ್ ಬಲವಂತಕ್ಕೆ ಕಟ್ಟಿಬಿದ್ದು ಒಪ್ಕೊಂಡಿದ್ದಾಳೆ ಅನ್ಸುತ್ತೆ. ಅವಳೇನಾದರೂ ಮದುವೆ ದಿನ ಗಲಾಟೆ ಮಾಡ್ಬೋದೇನೋ ಅಂತ ನನಗನ್ಸುತ್ತಪ್ಪ. ಅವಳೇನಾದರೂ ಮಾಡ್ತಾಳೆ ಅಂತ ಮುಂದಿಟ್ಟು ಹೆಜ್ಜೆನ ಹಿಂದಕ್ಕಿಡೋದಕ್ಕಾಗೋದಿಲ್ಲ. ವೇದಾಂತ್ಗೆ ಮಾತು ಕೊಟ್ಟಾಗಿದೆ, ಅದರ ಪ್ರಕಾರ ನಡ್ಕೊಳ್ಳೋಣ. ಮುಂದಿಂದನ್ನು ದೇವ್ರು ನೋಡ್ಕೊತಾನೆ.